ಮುಂದೆ ಜೋಗ್ ಜಂಕ್ಷನ್ಯಾಗ ಮತ್ತೆ ಸ್ವಾಗತ ಗೆಳೆಯರ. ಜೋಗ್ ಜಂಕ್ಷನ್ಯಾಗ ಜೋಕ್ಗಳು ಬರ್ಕೋತಾನವ ಅಂತ ಹೇಳಿದ್ನಲ್ಲ, ಸುಜಾತಾ ಜೋಶಿ ಅನ್ನೋರು ನ್ಯೂ ಇಂಗ್ಲೀಷ್ ಸ್ಕೂಲಿನ ಟೀಚರ್ ಅಂತ, ಅಲ್ಲಿಂದ ಈ ಜೋಕನ್ನು ಕಳಿಸ್ತಾರೆ ಅವ್ರು ಬರೀತಾರೆ ನೋಡ್ರಿ, ಕಾಯಿಸಿದ ಬಂಗಾರ ಚಂದೊಂದು ಆಭರಣ ಆಗ್ತದಂತ. ಕಾಯಿಸಿದ ಬಂಗಾರ ಚಂದೊಂದು ಆಭರಣ ಆದ್ರೆ ಬಡದ ತಾಮ್ರ ಒಳ್ಳೆ ತಂತಿ ಆಗ್ತದಂತ. ಬಡದ ತಾಮ್ರ ಒಳ್ಳೆ ತಂತಿ ಆದರೆ ಹೊಡ್ತಾ ತಿಂದಂಥ ಕಲ್ಲು ವಜ್ರ ಆಗ್ತದಂತ. ಅಂದರೆ ಕೊರೆದ ಕಲ್ಲು ವಜ್ರ ಆಗ್ತದಂತ. ಆದರೆ ಹಿಂಸೆಗೆ ಒಳಗಾದಂಥ ವ್ಯಕ್ತಿ ಉತ್ತಮ ಪತಿ ಆಗ್ತಾನಂತ, ಉತ್ತಮ ಗಂಡ ಆಗ್ತಾನೆ. ಡೈನಾಸರಸ್ ಮತ್ತು ಡೀಸೆಂಟ್ ಹುಡುಗಿ, ಅಂದರೆ ಡೈನಾಸರಸ್ ಅನ್ನೋದು ಕೇಳಿರಲ್ಲ ನೀವು, ಅದು ಮತ್ತು ಒಂದು ಡೀಸೆಂಟ್ ಹುಡುಗಿ ನಡುವೆ ಏನು ಸಾಮ್ಯತೆ ಅದ ಅಂಥೇಳಿ ಪ್ರಶ್ನೆ ಕೇಳಲಾತು. ಅದಕ್ಕೊಬ್ಬ ಶಾಣೆಯ ಛಾತ್ರ ಎದ್ದು ನಿಂತು ಹೇಳ್ದ, ಸರ್ ಎರಡೂ ಈ ಜಗತ್ತಿನಾಗಿಲ್ಲ ಸರ್, ಎಲ್ಲ ಒಂದು ದೊಡ್ಡ ರೂಮ್ ಇತ್ತು. ಆ ರೂಮಿಗೆ 4 ಮೂಲಿಗಳಿದ್ದು. ಮೊದಲನೇ ಮೂಲಿ ಒಳಗೆ ಸ್ಪೈಡರ್ ಮ್ಯಾನ್ ನಿಂತಿದ್ದ ತಯಾರಾಗಿ, ಎರಡನೇದ್ರಾಗ ಬ್ಯಾಟ್ ಮ್ಯಾನ್ ಅಂದರೆ ಎರಡನೇ ಮೂಲಿಗೆ ಬ್ಯಾಟ್ ಮ್ಯಾನ್ ನಿಂತಿದ್ದ, ಮೂರನೇ ಮೂಲಿಗೆ ಸೂಪರ್ ಮ್ಯಾನ್ ನಿಂತಿದ್ದ, 4ನೇ ಮೂಲಿಗೆ ನಮ್ಮ ಗುಂಡ ನಿಂತಿದ್ದ. ನಡುವೆ $1,000 ರೂಪಾಯಿ ಬಂಡಲ್ ಇಟ್ಟರು, ಅಂದ್ರೆ $1,00,000 ಇಟ್ಟರು. ಒಂದು ಕಾಂಪಿಟಿಷನ್ ಅಂತಂದ್ರೆ ಏನಂದ್ರೆ 1 2 3 ಅಂತಂತೇವಿ. ನೀವು 3 ಅಂದ ಕೂಡಲೇ ಓಡಿ ಹೋಗಿ ಅದನ್ನು ತಕ್ಕೊಂಡು ಬರಬೇಕು. ಯಾರು ತಕ್ಕೋತಿರಲ್ಲ ಅವ್ರಿಗೆ $6 ಅಂತ ಹೇಳಿದರು. ಎಲ್ಲರೂ ಈಕ್ವಲ್ ಡಿಸ್ಟೆನ್ಸ್ ಮೇಲೆ ಇದ್ದರೆ, ಅಷ್ಟಷ್ಟು ದೂರ ಇದ್ದರು. ನಡುವೆ $6 ಇಟ್ಟಿದ್ರು, ಒದರಿದ್ರು. 1 2 3 ಗುಂಡಗ $6 ಸಿಕ್ಕು. ಹೆಂಗೆ ಹೇಳ್ರಿ? ಯಾಕಂತಂದ್ರೆ ಸ್ಪೈಡರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಮತ್ತು ಸೂಪರ್ ಮ್ಯಾನ್ ಇವೆಲ್ಲ ಫಿಕ್ಷಿಷಿಯಸ್ ಕ್ಯಾರೆಕ್ಟರ್ ಅವಿಲ್ಲ. ಗುಂಡ ಮಾತ್ರ ಒಬ್ಬ ಜೀವಂತ ಇದ್ದಾರೆ. ಶ್ರೀಕಾಂತ್ ಗೋಡ್ಬೋಲೆ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಅವ್ರು ಹೇಳ್ತಾರೆ ನೋಡ್ರಿ, ನಿದ್ದೆ ಬಿಟ್ಟವ, ಊಟ ಬಿಟ್ಟವ ಮತ್ತು ಮಾತು ಬಿಟ್ಟವ ಹಿಂದಿನ ಕಾಲದಾಗ ಸನ್ಯಾಸಿ ಆಗ್ತಿದ್ದ. ಅಂದ್ರೆ ಸನ್ಯಾಸಿ ಅವಂಗೆ ಈ 3 ಇರ್ತಿದ್ದಿಲ್ಲ. ಅವ ಮಾತು ಬಿಟ್ಟಿರ್ತಿದ್ದ, ಊಟ ಬಿಟ್ಟಿರ್ತಿದ್ದ ಮತ್ತು ನಿದ್ದೆ ಬಿಟ್ಟಿರ್ತಿದ್ದ. ಈಗಿನ ಕಾಲದಾಗ ಸಾಫ್ಟ್ವೇರ್ ಇಂಜಿನಿಯರ್. ಗೆಳೆಯರ, ಇಂಥ ಮಸ್ತ್ ಜೋಕ್ ಕೇಳಲಿಕ್ಕೆ ನೀವು ನೋಡ್ತಿರ್ಬೇಕ್ರಿ ಜೋಕ್ ಜಂಕ್ಷನ್. ಜೋಕ್ ಜಂಕ್ಷನ್ಯಾಗ ನೋ ಟೆನ್ಷನ್. ಯಾಕಂದ್ರೆ ಮಸ್ತ್ ಜೋಕ್ಗಳನ್ನು ಕೇಳಿಸೋದಷ್ಟೇ ಅಲ್ಲ, ಮತ್ತು ಮೇಲೆ ಮಸ್ತ್ ಮನುಷ್ಯನ ಕರ್ಕೊಂಬಂದು ಅವ್ರ ಕಡೆಯಿಂದ ಮಸ್ತ್ ಜೋಕ್ಸ್ ಹೇಳಿಸೋ ಜವಾಬ್ದಾರಿ ನಮ್ದಾಗ್ತದೆ. ಒಂದು ಸಣ್ಣ ಬ್ರೇಕ್ ತಗೋತೇವೆ, ದಯವಿಟ್ಟು ಅಲ್ಲಿ ಹೋಗ್ಬೇಡ್ರಿ.